ನೋಡಿ, ಕುಂಭರಾಶಿಯವರಿಗೆ ಹೊಸ ವ್ಯವಹಾರ ಮಾಡಿರ್ತಾರೆ, ಯಶಸ್ಸು ಸಿಕ್ಕತ್ತೆ, ಸ್ನೇಹ ಸಂಬಂಧದಲ್ಲಿ ಬಲ, ಹಣಕಾಸು ಸರಿಯಾಗಿರುತ್ತದೆ, ಮತ್ತು ಯಶಸ್ಸು ಅನ್ನೋದು ಅವ್ರ ಹಿಂಭಾಗ ಇರುತ್ತೆ. ಕುಂಭರಾಶಿಯವರಿಗೆ ಯಾವತ್ತೂ ಸಹ ಅವರಿಗೆ ಹಣಕಾಸಿನಿಂದ ಯೋಚನೆ ಇರೋದಿಲ್ಲ. ಆದರೂ ಸಹ ಒಂದೊಂದು ಸತಿ ಕೈ ಕಟ್ತಂಗೆ ಆಗ್ಬಿಡುತ್ತೆ. ಮತ್ತು ಬಡವರಿಗೆ ಅವರು ಬಟ್ಟೆ ದಾನ ಮಾಡಬೇಕು ಕುಂಭರಾಶಿಯವರು. ಮತ್ತು ಯಾವತ್ತೂ ಸಹ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 21 ಸರ್ತಿ ಜಪ ಮಾಡಿಕೊಂಡಾಗ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. 4-7 ಅದೃಷ್ಟ ಸಂಖ್ಯೆ, ನೀಲಿ ಮತ್ತು ಕಪ್ಪು. ಶನಿವಾರ ಗುರುವಾರ ಇವ್ರು ಏನು ಕೆಲಸ ಮಾಡೋದು ಸಹ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಮಕರ ರಾಶಿಯವರು, ಕುಂಭರಾಶಿಯವರು ಹುಷಾರಾಗಿರಬೇಕು. ಅಪಘಾತಗಳು ನೋಡಿ, ಆಕ್ಸಿಡೆಂಟ್ ಆದರೆ ಉಳಿಯೋದೇ ಕಷ್ಟ. ಆದಷ್ಟು ಕೇರ್ಫುಲ್ಲಾಗಿರಿ, ನಿಧಾನಕ್ಕೆ ಓಡಿಸಿ. ನಿಧಾನವೇ ಪ್ರಧಾನ, ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಬಸ್ಸಿಂದ ಹಾಕಿರ್ತಾರೆ, ನಾವೇನು ನೋಡೋದೇ ಇಲ್ಲ, ನುಗ್ಗುತ್ತಾ ಇರ್ತೀವಿ. ಲೆಫ್ಟಲ್ಲಿ ಹೋಗಬಾರ್ದು ಅಂತೀವಿ, ಹೋಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕೆ ಆ ಥರ ಬೀಳಬೇಕು? 5 ನಿಮಿಷ ನಿಧಾನ ಆದರೂ ಸಹ, ಒಂದು 5 ನಿಮಿಷ ಬಯಸ್ಕೊಂಡ್ರೂ ಸಹ ನಿಧಾನಕ್ಕೆ ಬನ್ನಿ. ನಿಧಾನಕ್ಕೆ ಹೋಗಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಈ ಮಕರ ರಾಶಿ ಕುಂಭರಾಶಿಯವರಿಗೆ ದೇವರ ಅನುಗ್ರಹ ಸಿಕ್ಕಿ ಒಳ್ಳೇದಾಗ್ಲಿ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.